ಹಾಯ್ ಹಲೋ ನಮಸ್ಕಾರ. ಬಿಜಾಪುರ್ ಕಪಾಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಗೌಡಗಿರಿ ಚಾಮುಂಡೇಶ್ವರಿ ತಾಯಿ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ. ಹಾಗೆ ನಾನು ಸ್ವಲ್ಪ ಮಾರ್ನಿಂಗ್ ರೆಡಿ ಆದೆವು. ಹಾಗೆ ನಮ್ಮ ದೋಸ್ತು ಕೂಡ ಬಂದಿದ್ರು, ಅವ್ರ ಫ್ಯಾಮಿಲಿ ನಾವು ಫ್ಯಾಮಿಲಿ. ಇವತ್ತು ಹೋಗುವ ಸಮಯ ಬನಶಂಕರಿಯಿಂದ ಚನ್ನಪಟ್ಟಣವರೆಗೆ ನಮ್ಮ ಟ್ರಿಪ್ ಆಗಿರುತ್ತೆ. ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡಗಿರಿ ಎಂಬ ಹಳ್ಳಿಯಲ್ಲಿ ಈ ಚಾಮುಂಡೇಶ್ವರಿ ದೇವಾಲಯ ಇದೆ. ಬಂದೇ ಬಿಡ್ತು ನೋಡಿ ಗೌಡಗಿರಿ ಎಂಬ ಹಳ್ಳಿ. ನೋಡಿ ಕಾಣಿಸಬಹುದು ನಿಮಗೆ ಚಾಮುಂಡೇಶ್ವರಿ ಸ್ಟ್ಯಾಚು ಅಲ್ಲಿ ಸೈಡ್ ಇಂದ. ಈ ದೇವಸ್ಥಾನವು ಬೆಳಗ್ಗೆ 6 ಗಂಟೆಯಿಂದ ನೈಟ್ 9 ಗಂಟೆವರೆಗೆ ಓಪನ್ ಇರುತ್ತೆ. ನೋಡಿ ಜನ ಕ್ಯೂ ಹಚ್ಚಿ ಕ್ಯೂ ಅಲ್ಲಿ ಚಾಮುಂಡೇಶ್ವರಿ ಸನ್ನಿಧಿಗೆ ಹೋಗುವ ಕ್ಯೂ ಇದು. ಇತ್ತೀಚೆಗೆ ಪ್ರಸಿದ್ಧ ಪುಣ್ಯಕ್ಷೇತ್ರ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ. ದೇವಸ್ಥಾನದ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ಇದು ಹೋಗುವುದು ಚಾಮುಂಡೇಶ್ವರಿ ಅಮ್ಮನವರ ಗದ್ದಿಗೆಗೆ. ಮತ್ತು ಇದು ಡೈರೆಕ್ಟ್ ಎಂಟ್ರಿ ಇದೆಯಲ್ವಾ, ಗೇಟ್ ಕಾಣಿಸ್ತಾ ಇದೆ ನೋಡಿ ಆ ಕಡೆ. ಮತ್ತು ಇದೇ ರೋಡ್ ಗೊಂಡ ಸ್ಟೇಟ್ ಹೋದ್ರೆ ಅಲ್ಲಿ ಪಾರ್ಕಿಂಗ್ ಇರುತ್ತೆ, ಫ್ರೀ ಪಾರ್ಕಿಂಗ್, ಬೈಕ್, 2 ವೀಲರ್ 4 ವೀಲರ್ ಎಲ್ಲ. ನೋಡಿ ಇದೇ ಎಂಟ್ರಿ ಸ್ಟ್ಯಾಚು ಸ್ಟೇಟ್. ಇಲ್ಲೇನು ಫೀಸ್ ಏನಿರೋದಿಲ್ಲ, ಫ್ರೀ. ನೋಡಿ ಇಲ್ಲಿ ಗೇಟ್ ಮೇಲೆ ನಿಮಗೆ ಒಂದು ಬೋರ್ಡ್ ಕಾಣಬಹುದು. ಯಾವುದೇ ಜಾತಿ ಮತ ಲಿಂಗ ಭೇದವಿಲ್ಲದೆ ಸರ್ವರಿಗೂ ಅಮ್ಮನವರ ದರ್ಶನಕ್ಕೆ ಮುಕ್ತ ಅವಕಾಶ ಅಂತ. ಈ ಜಾಗದ ವಿಶೇಷತೆ ಬಹು ಮುಖ್ಯವಾಗಿ ಈ ದೇವಸ್ಥಾನದಲ್ಲಿರುವ ಚಾಮುಂಡೇಶ್ವರಿ ವಿಗ್ರಹ ಪ್ರಪಂಚದ ವಿಗ್ರಹಗಳಲ್ಲಿ ಅತಿ ಎತ್ತರವಾದ ಚಾಮುಂಡೇಶ್ವರಿ ವಿಗ್ರಹ ಇದು ಎಂದು ಹೇಳಲಾಗಿದೆ. ಈ ಚಾಮುಂಡೇಶ್ವರಿ ಎತ್ತರ ಸುಮಾರು 60 ಅಡಿ ಎತ್ತರವಿದೆ. ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಕಾಣುವ ದೇವಸ್ಥಾನ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ. ಭಕ್ತರಿಗೆ ಎಂಟ್ರಿ ಆದ ತಕ್ಷಣ ಫಸ್ಟ್ ಕಣ್ಣಿಗೆ ಕಾಣುವುದು ಸಾವಿರಾರು ಭಕ್ತರು ಕಟ್ಟಿರುವ ಹರಕೆ ತೆಂಗಿನಕಾಯಿ. ನಾವು ಮನಸ್ಸಲ್ಲಿ ಏನಾದ್ರೂ ಒಳ್ಳೇದಾಗ್ಲಿ ಅಂತ ನೆನೆಸ್ಕೊಂಡು ತೆಂಗಿನಕಾಯಿ 7 ವಾರಗಳ ಸತತವಾಗಿ ಕಟ್ಟಿದರೆ ನಮಗೆ ದೇವರು ಒಳ್ಳೇದು ಮಾಡುತ್ತನ್ನುವ ನಂಬಿಕೆ. ನೀವು ಇವಾಗ ಇಲ್ಲಿ ನೋಡುತ್ತಿರುವ ದೃಶ್ಯ ಬಸಪ್ಪನ ಸನ್ನಿಧಿ ಮತ್ತು ಗದ್ದಿಗೆ ಅನ್ನುತ್ತಾರೆ. ಇದು ಹಳೆ ಬಸಪ್ಪನ ಮೂಲ ಗದ್ದೆಯ ಒಳಗಡೆ ಬಸಪ್ಪನ ದೇಹ ಇರುತ್ತದೆ. ಒಳಗಡೆ ಬಸಪ್ಪನ ದೇಹ ಇರುವ ಜಾಗದಿಂದ, ಅವನ ಹಣೆ ಇರುವ ಜಾಗದಿಂದ 2 ಕಾಪರ್ ವೈರ್ ತಂದು ಮೇಲ್ಗಡೆ ಬಸಪ್ಪನ ಕಾಲಿಗೆ ಕಟ್ಟಿರುತ್ತಾರೆ. ಯಾಕಂದ್ರೆ ಅವರ ಶಕ್ತಿ ಮೇಲ್ಗಡೆ ಬರಲಿ ಎಂದು. ನನಗೆ ಅದರಿಂದ ಈ ಬಸಪ್ಪನವರ ಈ ಮೂಲ ಮೂರ್ತಿಯ ಮುಂದುಗಡೆ 2 ಪಾದಗಳಲ್ಲಿ ಜೋಡಣೆ ಮಾಡಲಾಗಿದೆ ಕಾಪರ್ ವೈರ್. ಯಾಕಂದ್ರೆ ವೈಬ್ರೇಷನ್ ಪಾಸ್ ಆಗಲಿ ಅಂತ ಆ ಹಳೆ ಬಸಪ್ಪನ ದೇಹದಿಂದ. ಈ ಗದ್ದುಗೆ 7 ಸುತ್ತು ಪ್ರದಕ್ಷಿಣೆ ಹಾಕಿ 7 ವಾರ ಬಂದು ಕಾಯಿ ಕಟ್ಟುತ್ತಾರೆ ಭಕ್ತರು. ಪ್ರತಿ ವಾರ ಒಂದೊಂದು ಕಾಯಿ ಕಟ್ಟಬೇಕು, ಒಂದೇ ದಿನ ಕಟ್ಟಿ ಹೋಗುವ ಹಾಗೆ ಇಲ್ಲ. ಅದು ಒಂದು ಮಂಡಲ್ ಪೂಜೆ ತರ. ಆ ತರ ಮಾಡಿದಾಗ ಅವರಿಗೆ ಏನೇ ಒಂದು ಸಮಸ್ಯೆ ಇದ್ದರೂ ಇಷ್ಟಾರ್ಥ ಸಿದ್ಧಿಯಾಗಲಿ ಎಂದು ಉದ್ದೇಶಗೋಸ್ಕರ ಕಟ್ಟಿಬಿಟ್ಟು ಹೋಗತಕ್ಕದ್ದು. ಈಗ ಎಷ್ಟು ಜನ ಕಾಯಿ ಕಟ್ಟರು ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಏನಪ್ಪಾ ವಿಶೇಷತೆ ಅಂದ್ರೆ ಪ್ರತಿ ಭಾನುವಾರ ಅಮಾವಾಸ್ಯೆಗೆ ತೀರ್ಥ ಸ್ನಾನ ಆಗುತ್ತೆ. ಬಸವಣ್ಣ ಕೆಳಗಡೆ ಕೂಡಿಸಿ ಬಸವಣ್ಣ ಮೂರ್ತಿ ಮೇಲಿಂದ ನೀರು ಹಾಕುತ್ತಾರೆ, ಅವರ ತಲೆಯ ಮೇಲೆ ಹಾಕುತ್ತಾರೆ. ಯಾಕಂದ್ರೆ ಶ್ರೀ ಚಕ್ರ ಮೇಲೆ ಕುಳಿತಿರುವ ಚಾಮುಂಡೇಶ್ವರಿ ಮತ್ತು ಬಸಪ್ಪನವರ ಮೂರ್ತಿ 2 ಒಂದೇ ಆಗೋದ್ರಿಂದ ಆ ತರ ಒಂದು ನಂಬಿಕೆ ಕೂಡ ಇದೆ. ಇವಾಗ ಬಸವಣ್ಣನವರ ಬಗ್ಗೆ ಕೇಳಿದೆ, ಇವಾಗ ಕ್ಯೂ ಹಚ್ಚೋಣ. ಯಾಕಂದ್ರೆ ಇವಾಗ ಚಾಮುಂಡೇಶ್ವರಿ ಸನ್ನಿಧಿಗೆ ಹೋಗಿ ನಾವು ಕೈ ಮುಕ್ಕೊಂಡು ಬರೋಣ. ಕ್ಯೂ ನೋಡಿದ್ರೆ ತುಂಬಾ ದೊಡ್ಡ ಕ್ಯೂ. ಯಾಕಂದ್ರೆ ಭಾನುವಾರ ಆಗಿರೋದ್ರಿಂದ ತುಂಬಾ ಜನವೋ ಜನ. ನೋಡಿ ಇಲ್ಲೇ 10 ಲೈನ್ ಇದೆ. ಟೋಟಲ್ ಈ ತರದ 3 ಬ್ಯಾರಿಗೇಡ್ಗಳು ಇದಾವೆ, 3 ರೂಮ್ಗಳಿದೆ. ಸಾರಿ, 3 ರೂಮ್ಗಳಲ್ಲಿ ಈ ತರ 5 ನಾವು ಹೋಗಬೇಕು. ಯಾಕೆ ಸ್ವಲ್ಪ ಲೇಟ್ ಅಪ್ಪ ಅಂದ್ರೆ ಸ್ವಲ್ಪ ಅವಾಗವಾಗ ಪೂಜೆ ನಡೀತಾ ಇರುತ್ತೆ ಚಾಮುಂಡೇಶ್ವರಿದು. ಅವಾಗವಾಗ ಬಸಪ್ಪ ಬಂದು ಹೋಗಿರುತ್ತಾನೆ, ಅವಾಗ ಸ್ವಲ್ಪ ಸ್ಟಾಪ್ ಆಗುತ್ತೆ, ಒಂದು 5 ನಿಮಿಷ 10 ನಿಮಿಷ. ಅದಕ್ಕೋಸ್ಕರ ಸ್ವಲ್ಪ ಲೇಟು. ಇದು ಇವಾಗ ತೋರಿಸ್ತಾ ಇದೀನಲ್ವ, 3ನೇದು ರೂಮ್, ದೊಡ್ಡದು. ನೋಡಿ ಜನ ಫುಲ್ ರಶ್. ಯಾಕಂದ್ರೆ 10 ಗಂಟೆ ಆಗಿಬಿಟ್ಟಿತ್ತು ಆಲ್ರೆಡಿ, ಜನ ಬರ್ತಾ ಇತ್ತು. ನೋಡಿ ಇವಾಗ ಇದು ಚಾಮುಂಡಿ ಅಮ್ಮನವರ ದೇವಸ್ಥಾನದ ಎಂಟ್ರೆನ್ಸ್. ಒಳಗಡೆ ಫೋನ್ ಅಲವ್ ಇರೋದಿಲ್ಲ. ಈ ದ್ವಾರ ಬಾಗಿಲಿನವರಿಗೂ ಅಷ್ಟೇ ಫೋನ್ ಅಲವ್ ಇರೋದು. ಇಲ್ಲೇ ಸೆಕ್ಯೂರಿಟಿ ಎಲ್ಲ ಆಫ್ ಮಾಡಿ ಅಂತ ಆಫ್ ಮಾಡಿಸ್ತಾರೆ. ಇಲ್ಲಿಗೆಲ್ಲ ಅಷ್ಟು. ಆಮೇಲೆ ಮತ್ತೆ ಹೊರಗಡೆ ಬಂದ್ಮೇಲೆ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ನೋಡಿ ಬ್ರದರ್ ಅಂಡ್ ಸಿಸ್ಟರ್, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಹಾಗೆ ಇನ್ನೊಮ್ಮೆ ಚಾಮುಂಡೇಶ್ವರಿ ಸ್ಟ್ಯಾಚು ಕಾಣಿಸ್ತು ನಮಗೆ ಇಲ್ಲಿಂದ. ಚಾಮುಂಡೇಶ್ವರಿ ಅಮ್ಮನವ್ರಿಗೆ ನಾವು ದರ್ಶನ ಮಾಡಿಕೊಂಡು ಹೊರಗೆ ಬಂದು ಇಳಿತಾ ಇದ್ದೇವೆ ಇವಾಗ. ಇಲ್ಲಿ ನಮ್ಮ ಲೆಫ್ಟ್ ಸೈಡ್ಗೆ ಒಂದು ಮೂರ್ತಿ ಇದೆ. ಆ ಮೂರ್ತಿಗೆ ದೇವರ ಭಕ್ತಿಯಿಂದ ಕಾಯಿನ್ ಕೂಡ ಅಂಟಿಸ್ತಾರೆ.
ಕಾಯಿನ್ ಅವರ ಭಕ್ತಿಯಿಂದ ಬೇಡ್ಕೊಂಡು ಕಾಯಿನ್ ಕೂಡ ಅಂಟಿಸಿದ್ರೆ ನಿಲ್ತು ಅಂದ್ರೆ ಅವರ ಆಸೆ ಈಡೇರುತ್ತೆ ಅಂತ. ಅದು ತುಂಬಾ ಜನ ಮಾಡ್ತಾ ಇದ್ರು, ನಾವು ನೋಡಿದೆವು. ಬಟ್ ನಾವು ಏನು ಹಚ್ಚಲಿಲ್ಲ ಕಾಯಿನ್ಗಳು. ನೋಡಿ ಜನ ಅವ್ರ ಮನಸ್ಸಲ್ಲಿ ಅನ್ಕೊಂಡು ಈ ತರ ಪ್ರೆಸ್ ಮಾಡಿ ಅಂಟಿಸ್ತಾ ಇದ್ದಾರೆ, ಅವರವರ ಭಕ್ತಿ. ಹಾಗೆ ನೋಡ್ಕೊಂಡು ಇವಾಗ ನಮ್ಮ ದರ್ಶನ ಚಾಮುಂಡೇಶ್ವರಿ ಅಮ್ಮನವರ ಸ್ಟ್ಯಾಚು. ಸುಮಾರು 35,000 ತೂಕ ಇರುವ ಈ ಚಾಮುಂಡೇಶ್ವರಿ ಮೂರ್ತಿ 2021 ಆಗಸ್ಟ್ 8ನೇ ತಾರೀಕು ಚಾಮುಂಡೇಶ್ವರಿ ವಿಗ್ರಹ ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದಕ್ಕಿಂತ ಮುಂಚೆ ಅಘೋರಿಗಳು ಹೇಳಿರ್ತಾರೆ. 2011ರಲ್ಲಿ ಹೇಳಿದ ಪ್ರಕಾರ, ಅಘೋರಿಗಳು ಹೇಳಿದ ವಾಕ್ಯ ಪ್ರಕಾರ 2018ರಲ್ಲಿ ಮೂರ್ತಿ ಮಾಡಿಸಲಾಗುತ್ತದೆ. ಅಘೋರಿಗಳು ಹೇಳ್ತಾರೆ 2011ರಲ್ಲಿ, ಅಘೋರಿಗಳು 2011ರಲ್ಲಿ ಹೇಳ್ತಾರೆ. 2018ರಲ್ಲಿ ಮೂರ್ತಿ ಪೂಜೆ ಮಾಡ್ತಾರೆ, ಸ್ಟಾರ್ಟ್ ಮಾಡಕ್ಕೆ ಸ್ಟ್ಯಾಚು. 2021ರಲ್ಲಿ ಲೋಕಾರ್ಪಣೆ ಆಗುತ್ತೆ. ಭಕ್ತರು ಕೊಟ್ಟಿರ್ತಕ್ಕಂಥ ಮೂಗುತಿ, ಕಾಲ್ಚೈನು, ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ, ಪಂಚಲೋಹಗಳಿಂದ ಮಾಡಲಾಗಿದೆ ಈ ನಮ್ಮ ಚಾಮುಂಡೇಶ್ವರಿ ಅಮ್ಮನವರ ಸ್ಟ್ಯಾಚು. ಈ ಚಾಮುಂಡೇಶ್ವರಿ 18 ಕೈಗಳಿವೆ. ಈ ನಮ್ಮ ಚಾಮುಂಡೇಶ್ವರಿ ತಾಯಿಗೆ 18 ಕೈಗಳಿವೆ. ಒಂದೊಂದು ಕೈ ಒಂದೊಂದು ಶಕ್ತಿ ಪೀಠಗಳು, ಅಂದ್ರೆ 18 ಶಕ್ತಿ ಪೀಠಗಳು ಇದೆಯಲ್ವಾ. ನಮ್ಮ ದೇಶದಲ್ಲಿ 17 ಹಾಗೂ ಹೊರ ದೇಶದಲ್ಲಿ ಒಂದು ಸೇರಿ 18 ಶಕ್ತಿ ಪೀಠಗಳಲ್ಲಿ ಅದೇ ತರ 18 ಕೈಗಳಿರುವ ಈ ಚಾಮುಂಡೇಶ್ವರಿ ಸ್ಟ್ಯಾಚು ಮಾಡಲಾಗಿದೆ. ಈ ಚಾಮುಂಡೇಶ್ವರಿ ಫ್ರಂಟ್ಗೆ ಕಾರಂಜಿ ಕೂಡ ನೋಡಬಹುದು, ನೀರು ಚಿಮ್ತಾ ಇದೆ. ಚಾಮುಂಡೇಶ್ವರಿ ಬ್ಯಾಕ್ ಸೈಡ್ ಕೂಡ ನೀರು ಬೀಳ್ತಾ ಇತ್ತು ಬೆಳಗ್ಗೆ ಸ್ಟಾರ್ಟಿಂಗ್, ಮತ್ತೆ ಇವಾಗ ಯಾಕೋ ಆಫ್ ಮಾಡಿದ್ದಾರೆ, ಗೊತ್ತಿಲ್ಲ. ಹಾಗೆ ಇದರ ದೇವಿಯ ಫ್ರಂಟ್ ಕೂಡ ಒಂದು ಫೋಟೋ ಶೂಟ್ ನಡೀತಾ ಇರುತ್ತೆ. ಒಂದು ಪರ್ಸನ್ಗೆ 80 ರೂಪಾಯಿ, ಅಂದ್ರೆ ಒಂದ್ ಸಾರಿಗೆ 3 ಜನ ಕೂಡ ನಿಲ್ಬಹುದು. ಫ್ಯಾಮಿಲಿ ಮೆಂಬರ್ 3 ಜನ ಆದ್ರೆ 3 ಜನ ನಿಂತು ಕೂಡ ಫೋಟೋ ಶೂಟ್ ಕೂಡ ಮಾಡಿಸ್ಬೋದು. ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಯಾಕಂದ್ರೆ ಅವರು ಹೆಲ್ತ್ ಪ್ರಾಬ್ಲಮ್ ಇರೋರಿಗೆ ಅದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಗೌಡಗೇರಿ ಜನರು. ನೋಡಿ ಜನ ಎಷ್ಟೊಂದು ಜನ ಫೋಟೋ ತಗೋತಾ ಇದಾರೆ. ಚಾಮುಂಡೇಶ್ವರಿ ಸ್ಟ್ಯಾಚು ಮುಂದ್ಗಡೆ ನಿಂತಾರೆ, ಫೋಟೋ ಬರಲ್ಲ ಅಂದ್ಬಿಟ್ಟು ಎಲ್ಲರೂ ಇಲ್ಲಿಂದ ಫೋಟೋ ತಗೊಳ್ತಾರೆ. ಹಾಗೆ ಮಧ್ಯೆ ಹೋಗುವ ದಾರಿಯಲ್ಲಿ ನೋಡಿ ಎಲ್ಲರಲ್ಲಿ ಒಂದೊಂದು ಸ್ಟ್ಯಾಚು ಕಾಣಿಸ್ತಾ ಇರುತ್ತೆ. ಆಂಜನೇಯದು ಆ ತರ ಕರಿ ಬಳತ್ ಮೇಲೆ ಮಾಡಿದ್ದಾರೆ. ಹಾಗೆ ಇದರ ಕೆಳಗಡೆ ಮ್ಯೂಸಿಯಂ ಕೂಡ ಇದೆ. ಮ್ಯೂಸಿಯಂ ನೋಡ್ಬೇಕಾದ್ರೂ 50 ರೂಪಾಯಿ ಟಿಕೆಟ್ ಇದೆ, ವರ್ತ್ 50 ರೂಪಾಯಿ ಕೊಟ್ಟು ಮ್ಯೂಸಿಯಂ ಕೆಳಗಡೆ ನೋಡೋದು. ನೋಡಿ ನಾವು ಹಾಗೆ ಒಂದು ಸೆಲ್ಫಿ ತಕೊಂಡೆವು. ನೋಡಿ ಜನ ಎಷ್ಟಿದೆ ಹಿಂದ್ಗಡೆ ಕ್ಯೂ ಅಲ್ಲಿ. ಜನ ಭಾನುವಾರ ಇರೋದು ತುಂಬಾ ರಶ್. ನಾವು ಒಂದ್ ದಿನ ಶಿವರಾತ್ರಿ ಟೈಮಲ್ಲಿ ಹೋಗಿದ್ದು, ಫುಲ್ ರಶ್. ದರ್ಶನ ಕೂಡ ಸರಿಯಾಗಿ ಆಗಲಿಲ್ಲ ಚಾಮುಂಡೇಶ್ವರಿದು. ಈ ಸ್ಟ್ಯಾಚು ಒಂದೇ ದರ್ಶನ ಮಾಡ್ಕೊಂಡು ಹೋಗಿದ್ದು ನಾವು ಆ ಟೈಮಲ್ಲಿ. ತುಂಬಾ ರಶ್ ಇರುತ್ತೆ, ತುಂಬಾ ಪವರ್ಫುಲ್ ಚಾಮುಂಡೇಶ್ವರಿ ದೇವಿ. ಬನ್ನಿ ಎಲ್ಲರೂ ನಿಮ್ಮ ಆಸೆಗಳನ್ನ ಬೇಡಿಕೊಳ್ಳಿ, ಚಾಮುಂಡೇಶ್ವರಿ ಈಡೇರಿಸಲಿ ಅಂತ ಬೇಡಿಕೊಳ್ಳುತ್ತೇನೆ. ನಾವು ಇದಕ್ಕಿಂತ ಮುಂಚೆ ಹೋದಾಕರ ದೇವಿಯ ಸ್ಟ್ಯಾಚು ಹಿಂದ್ಗಡೆ ಒಂದು ಸಿಂಹ ಗರ್ಜನೆ, ಒಂದು ಅದು ಪಂಚಲೋಹಗಳಿಂದ ಮಾಡಿದೆ ಇತ್ತು. ಅದು ಯಾಕೋ ಇವಾಗ ರಿಮೂವ್ ಮಾಡಿದ್ದಾರೆ. ಮತ್ತೆ ಹಿಂದ್ಗಡೆ ಇದಾದ ತಕ್ಷಣ ಮ್ಯೂಸಿಯಂ ನೋಡ್ಬೋದು. ಮತ್ತೆ ಹಾಗೆ ಮ್ಯೂಸಿಯಂ ನೋಡಿದ ತಕ್ಷಣ ಅದೇ ಗೇಟ್ ಇಂದ ನೀವು ಅನ್ನಪೂರ್ಣೇಶ್ವರಿ ಕ್ಯಾಂಟೀನ್ ಕೂಡ ಹೋಗ್ಬೋದು. 24x7 ಯಾವಾಗಲೂ ದಾಸೋಹ ಇರುತ್ತೆ ಈ ಗೌಡಗಿರಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ. ತುಂಬಾ ರಶ್ ಇರೋದ್ರಿಂದ ಬೇಗ ಕಳಿಸ್ತಾರೆ. ಫೋಟೋ ತಗೊಂಡ್ರೆ ಎಲ್ಲರೂ ರಶ್ ಆಗುತ್ತೆ ಅಂತ ಹೇಳಿ ಬೇಗ ಸೆಕ್ಯೂರಿಟಿ ಕಳಿಸ್ತಾರೆ. ನೋಡಿ ಜನ ಇನ್ನ ಎಷ್ಟು ಕ್ಯೂ ಇದೆ. ನೋಡಿ ಕಾಯಿಗಳು ಇಲ್ಲಿ ಕಟ್ಟಿದ್ದಾರೆ ಮತ್ತು ಸಾಲ್ಟ್ ಉಪ್ಪು ಕೂಡ ಹಾಕ್ತಾರೆ. ಇಲ್ಲೇ ನೋಡಿ ಅಲ್ಲಿ ವೈಟ್ ಕಾಣ್ತಾ ಇದೆಯಲ್ವಾ, ಅದು ಉಪ್ಪಿನ ಡೈಕೆ. ಜನ ಉಪ್ಪು ಆದ್ರ ನಿಮಗೆ ಯಾರಾದ್ರೂ ಉಪಹಾರ ಬೆನ್ನ ಹತ್ತಿದೆ ಅಂತಾರಲ್ವಾ, ಆ ತರ ಉಪ್ಪು ಕೂಡ ತಂದಲ್ಲಿ ಉಪ್ಪು ಅದೆಲ್ಲ ಚಾಮುಂಡೇಶ್ವರಿ ಮಡ್ಲಿಗೆ ಹಾಕ್ತಾರೆ ಜನ. ಅದು ಕೂಡ ಇಲ್ಲಿ ನೀವು ಕಾಣಬಹುದು. ಜನ ಎಲ್ಲ ಅಲ್ಲಿ ಕ್ಯೂ ಅಲ್ಲಿ ಕೂತ್ಕೊಂಡಿರ್ತಾರೆ. ಬಸಪ್ಪ ಬರ್ತಾನೆ, ಬಂದು ಎಲ್ಲರಿಗೂ ಆಶೀರ್ವಾದ ಮಾಡಿ ಕೂಡ ಹೋಗ್ತಾನೆ. ಹಾಗೆ ಇಷ್ಟೊತ್ತಲ್ಲ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಬ್ರದರ್ ಅಂಡ್ ಸಿಸ್ಟರ್, ಥ್ಯಾಂಕ್ ಯು. ಹಾಗೆ ಬಿಜಾಪುರ್ ಕಪಲ್ಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ತುಂಬಾ ಧನ್ಯವಾದಗಳು. ಇಷ್ಟೊತ್ತು ಯಾರೆಲ್ಲ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ನಿಮ್ಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಸೆಕೆಂಡ್ ಪಾರ್ಟ್ ಬರುತ್ತದೆ. ಸೆಕೆಂಡ್ ಪಾರ್ಟ್ ಏನಪ್ಪಾ ಅಂದ್ರೆ ಮ್ಯೂಸಿಯಂ. ಶ್ರೀ ಚಾಮುಂಡೇಶ್ವರಿ ಕೆಳಗಡೆ ಮ್ಯೂಸಿಯಂ ಮಾಡಿದ್ದಾರೆ, ತುಂಬಾ ಸುಂದರವಾಗಿ ಮಾಡಿದ್ದಾರೆ. ಅದನ್ನ ಹಾಕ್ತೀನಿ, ನೋಡಿ ಸಪೋರ್ಟ್ ಮಾಡಿ ಬ್ರದರ್ ಅಂಡ್ ಸಿಸ್ಟರ್. ನಿಮ್ಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಚಾಮುಂಡೇಶ್ವರಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಕೆಳಗೆ ಬಂದ ತಕ್ಷಣ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಸಿಗೋದೇ ಮ್ಯೂಸಿಯಂ ಡೋರ್ ಸಿಗುತ್ತೆ. ಗವಿಯ ಬಾಗಿಲು. ಸ್ವಲ್ಪ ನನ್ನೊಂದು ಫೋಟೋ ತೆಗಿ ಅಂತ ಗವಿಯ ಬಾಗಿಲಿದೆ ನೋಡಿ ಇಲ್ಲಿ. 15 ವರ್ಷದ ಕೆಳಗಡೆ ಮಕ್ಕಳಿಗೆ ಫ್ರೀ ಇರುತ್ತೆ, ದೊಡ್ಡವರಿಗೆ 50 ರೂಪಾಯಿ. 15 ವರ್ಷ ಒಳಗಿನ ಮಕ್ಕಳಿಗೆ ಪ್ರವೇಶ ಫ್ರೀ.
ನಮ್ಮ ಪರಂಪರೆಯ ಅನಾವರಣ ಅಂತೇಳಿ ಮ್ಯೂಸಿಯಂ ಮಾಡಿದರೆ ಇಲ್ಲೇ ಪ್ರವೇಶ. ಇಲ್ಲಿ ಆಂಟಿ ನಿಂತಿರಲ್ವಾ, ಇವರು ಮುಂದ್ಗಡೆ ಇರೋ ಡೋರೆ ಎಂಟ್ರಿ. ಅಲ್ಲಿ ಹೋಗ್ಬಿಟ್ಟು ನೀವು ಒಳಗಡೆ ಇರುತ್ತೆ ಟಿಕೆಟ್ ಕೌಂಟರ್ ಕೂಡ, ಒಳಗಡೆ ಹೋಗಿ ಟಿಕೆಟ್ ತೊಗೊಂಡು ನೋಡ್ಬೋದು. ವಿಡಿಯೋ ಬರುತ್ತೆ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ.